ಮನೆಯಲ್ಲಿ ಕನ್ನಡಿಯನ್ನು ಯಾವುದೇ ಕಾರಣಕ್ಕೂ ಈ ದಿಕ್ಕಿನಲ್ಲಿ ಹಾಕಲೇಬೇಡಿ. ಅಪಾಯ ಕಟ್ಟಿಟ್ಟ ಬುತ್ತಿ. ದುಡ್ಡು ಎಷ್ಟು ಸಂಪಾದನೆ ಮಾಡೋದಕ್ಕೂ ಆಗೋದಿಲ್ಲ, ಖರ್ಚಾಗ್ತಾನೆ ಇರುತ್ತೆ, 1 ರೂಪಾಯಿನೂ ಕೈಯಲ್ಲಿ ನಿಲ್ಲೋದಿಲ್ಲ. ಕಷ್ಟದ ಮೇಲೆ ಕಷ್ಟ ಇರುತ್ತೆ, ವಿಪರೀತ ಹಣಕಾಸಿನ ತೊಂದರೆ ಇರುತ್ತೆ, ಮನೆಯಲ್ಲಿ ಏಳಿಗೆ ಅನ್ನೋದು ಆಗ್ತಾ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ನೀವು ಮನೆಯಲ್ಲಿ ಏನಾದರೂ ಈ ದಿಕ್ಕಿನಲ್ಲಿ ಕನ್ನಡಿ ಹಾಕಿದರೆ ಇಂತಹ ಸಮಸ್ಯೆಗಳು ಬರುತ್ತೆ. ಹಾಗಾದರೆ ಯಾವ ದಿಕ್ಕಿನಲ್ಲಿ ಕನ್ನಡಿ ಹಾಕಬೇಕು, ಕನ್ನಡಿಯಿಂದ ಯಾವೆಲ್ಲ ಒಂದು ಶುಭ ಕಾರ್ಯಗಳು ನಡೆಯುವಂತೆ ಆಗಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಸಮಸ್ಯೆಗೆ ಪರಿಹಾರ ಮಾಹಿತಿಗಳನ್ನು ನಾವು ನೀಡ್ತೀವಿ. ಗುರುಗಳು ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರ ಮಾಡಿಕೊಡ್ತಾರೆ. ಪ್ರಧಾನ ತಾಂತ್ರಿಕರು, ವಂಶ ಪಾರಂಪರಿಕ ಜ್ಯೋತಿಷರು ಪಂಡಿತ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ, ತಪ್ಪದೆ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರ ಹೇಳ್ತಾರೆ. ಇವರು ತಿಳಿಸಿರುವ ಹಾಗೆ ಕನ್ನಡಿ ಅನ್ನುವುದು ಮನೆಗೆ ಮಹಾಲಕ್ಷ್ಮಿ ಇದ್ದ ಹಾಗೆ. ಒಬ್ಬ ವ್ಯಕ್ತಿಯ ಏಳು ಬೀಳು, ನಗು, ಅಳು, ಸುಖ, ಸಂತೋಷ, ದುಃಖ ಎಲ್ಲವನ್ನು ಕಾಣಿಸುವುದು ಈ ಕನ್ನಡಿಯ ಮುಖಾಂತರವೇ. ಕನ್ನಡಿ ಅನ್ನುವುದು ಒಂದು ಆತ್ಮವಿಶ್ವಾಸ ಇದ್ದ ಹಾಗೆ. ನೀವು ಅದನ್ನು ನೋಡಿ ನಕ್ಕಿದ್ರೆ ನಗುತ್ತೆ, ನೀವು ಅದನ್ನು ನೋಡಿ ಹತ್ತಿರ ಅಳುತ್ತೆ. ಜೀವನವನ್ನು ನಿರ್ಧರಿಸುವುದು ಇದು ಕೂಡ ಒಂದು ಅವಿಭಾಜ್ಯ ಅಂಗವಾಗಿರುತ್ತೆ. ಇಂತಹ ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಹಾಕಬೇಕು? ಮೊದಲನೇದಾಗಿ ಸೂರ್ಯ ಹುಟ್ಟುವ ದಿಕ್ಕಿಗೆ, ಪ್ರಕಾಶಮಾನ ಬೀಳುವ ದಿಕ್ಕಿಗೆ, ಅದಕ್ಕೆ ವಿರುದ್ಧವಾಗಿ ಹಾಕಬಾರದು ಅಂತ ಹೇಳ್ತಾರೆ. ಆದರೆ ಇದನ್ನಲ್ಲಿ ಹಾಕಬೇಕು. ಏನಾಗುತ್ತೆ, ಸೂರ್ಯನ ಬೆಳಕು ಬಂದಾಗ ನೆಗೆಟಿವ್ ಎನರ್ಜಿಗಳು ಅದ್ರ ಮುಖಾಂತರ ಬರುವ ಸಾಧ್ಯತೆ ಇರುತ್ತೆ. ಕನ್ನಡಿ ಇಟ್ಟಾಗ ಅದು ಪಾಸಿಟಿವ್ ಎನರ್ಜಿಯಾಗಿ ಬದಲಾಗುತ್ತದೆ. ಕನ್ನಡಿಯನ್ನು ನೀವು ಈಶಾನ್ಯ ದಿಕ್ಕಿನಲ್ಲಿ ಇರಿಸಿದರೆ ಮನೆಗೆ ಶುಭ ಧನ ಲಾಭಗಳು ಆಗುತ್ತದೆ. ಕುಬೇರ ಮೂಲೆಯಲ್ಲಿ ಕನ್ನಡಿಯನ್ನು ಇಟ್ಟರೆ ದುಡ್ಡಿನ ಸಮಸ್ಯೆಗಳು ಬರುವುದಿಲ್ಲ. ಆ ಮನೆಯಲ್ಲಿ ದುಡ್ಡು ಸದಾಕಾಲ ತುಂಬಿ ತುಳುಕುವಂತೆ ಆಗುತ್ತದೆ. ಇನ್ನು ಅಗ್ನಿ ಮೂಲೆಯಲ್ಲಿ ಕನ್ನಡಿಯನ್ನು ಇಡಬೇಡಿ. ಅದು ದಹಿಸುವಾಗ ಇನ್ನಷ್ಟು ದುಪ್ಪಟ್ಟು ದಹಿಸುವಂತೆ ಆಗಿಬಿಡುತ್ತದೆ. ಆದ್ದರಿಂದ ಕನ್ನಡಿಯನ್ನು ಅಡಿಗೆ ಮನೆಯಲ್ಲೂ ಕೂಡ ಇಡಬಾರದು. ಕೆಲವರು ನೀರು ಮನೆಯಲ್ಲಿ ಕನ್ನಡಿ ಇಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅದೊಂದು ಫ್ಯಾಷನ್ ಆಗಿದೆ. ನೀರು ಮನೆಯಲ್ಲಿ ಕನ್ನಡಿ ಏನಾದರೂ ಇಟ್ಟಿದ್ರೂ ಕೂಡ ಅದರ ಮೇಲ್ಗಡೆ ಸ್ವಸ್ತಿಕ್ ಚಿಹ್ನೆಯನ್ನು ಕೆಂಪು ಮಾರ್ಕರ್ ಪೆನ್ನಿನಿಂದ ಬರೀಬೇಕು. ಈ ರೀತಿ ಬರೆದ್ರೆ, ಸ್ವಸ್ತಿಕ್ ಅಥವಾ ಓಂ ಅನ್ನುವ ಚಿಹ್ನೆಯನ್ನು ಬರೆದ್ರೆ ಯಾವುದೇ ಕಾರಣಕ್ಕೂ ಕೆಟ್ಟದಾಗೋದಿಲ್ಲ. ಹಾಗಾಗಿ ಕನ್ನಡಿಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ. ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇತ್ತು ಅನ್ನೋದಾದರೆ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಉಚಿತ ಭವಿಷ್ಯ ಖಚಿತ ಪರಿಹಾರವನ್ನು ಹೇಳುತ್ತಾ ಕನ್ನಡಿಯನ್ನು ತುಂಬ ಕಷ್ಟದಲ್ಲಿದ್ದವರಿಗೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ನೀಡುತ್ತಾರೆ. ಅದನ್ನು ಅವರು ಹೇಳುವ ದಿಕ್ಕಿನಲ್ಲಿ ಹಾಕಿ ನೋಡಿ, ನಿಮ್ಮ ಜೀವನವೇ ಬದಲಾಗುತ್ತೆ. ಸಂಪೂರ್ಣ ಬದಲಾವಣೆ ನಿಮ್ಮ ಬದುಕನ್ನು ಎಷ್ಟರ ಮಟ್ಟಿಗೆ ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅವರು ಹೇಳಿಕೊಡುವಂತಹ ಮಂತ್ರವನ್ನು ಉಪದೇಶ ಮಾಡಿ ಅವರು ನೀಡುವಂತಹ ಕನ್ನಡಿಯನ್ನು ಯಾವ ದಿಕ್ಕಿನಲ್ಲಿ ಹಾಕಬೇಕಂತ ಹೇಳ್ತಾರೋ ಆ ದಿಕ್ಕಿನಲ್ಲಿ ಹಾಕಿ ಪೂಜೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ.